ಮಾಜಿ ಸಚಿವರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಹಲವು ನಾಯಕರುಗಳು ನೀವು ಅಥವಾ ನಿಮ್ಮ ತಂದೆಯವರೇ ಮಂಡ್ಯಕ್ಕೆ ಬರ್ಬೇಕಂತ ಮನವಿ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಮಂಡ್ಯ ಜಿಲ್ಲೆಯಲ್ಲ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನಿನ್ನೆ ದಿನ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಇದು ನಾನು ಹೇಳೋದಿಲ್ಲ, ಇದೇ ಕೊನೆ ಬಾರಿ ಅಣ್ಣ. ದಯಮಾಡಿ ಇದು ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು 1 ವರ್ಷದಿಂದ ಕೇಳಿದಾಗಲೂ ಒಂದೇ ಮಾತು, ನಿನ್ನೆ ಕೇಳಿದ್ರು ಒಂದೇ ಮಾತು, ಇವತ್ತು ಕೇಳಿದ್ರು ಒಂದೇ ಮಾತು, ನಾಳೆ ಕೇಳಿದ್ರು ಒಂದೇ ಮಾತು. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನೋ 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 ಎಲ್ಲಿ ಡೌಟಲ್ಲಿ ಇರ್ತೀವಿ? ಆಕಾಂಕ್ಷಿ ಅಲ್ಲ, ಆಯ್ತಣ್ಣ. ನೋ 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 ನನಗೆ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲುವು ಸಾಧಿಸಲಿಕ್ಕೆ ಜನತಾದಳ ಮತ್ತು BJP ನಾನು ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಾಗಿದೆ. ನಾನು ಯಾವುದೇ ರೀತಿ ಯಾವ ಒತ್ತಡಕ್ಕೂ ಭಾಗೋದಿಲ್ಲ, ಮಾಡೋದಿಲ್ಲ ಅಣ್ಣ, ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ತಮ್ಮ 2019ರ ಸೋಲಿನ ಬಗ್ಗೆ, ನಡೆದಂತ ಕುತಂತ್ರದ ಬಗ್ಗೆ, ಜೊತೆಗೆ ಈಗ ನಡೀತಿರುವಂತ ಒಂದು ಧಾರಾವಾಹಿ ಕೂಡ ನಡೀತಾ ಇದೆ ಅನ್ನೋದು ಕೂಡ ಪ್ರಸ್ತಾಪ ಮಾಡ್ತಾರೆ. ಈಗ ನಡೆದಿರ್ತಕ್ಕಂಥ ಹಳೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಕೂತ್ಕೊಂಡು ಆಲೋಚನೆ ಮಾಡಬೇಕಾಗ್ತದೆ. ನಾನು ಯಾವಾಗಲೂ ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವನು. ಹಾಗಾಗಿ ಕಳೆದೋಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾನು ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ನಿಮ್ಮ ಹೆಸರು ಜೊತೆಗೆ ಪುಟ್ಟರಾಜಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ. ಒಂದ್ ವೇಳೆ ಏನಾದ್ರು ಮೈತ್ರಿ ನಿಮ್ಮ BJP ಅವರು ಒಪ್ಕೊಂಡು ನಿಮ್ಗೆ ಕೊಟ್ರೇನೆ ಪುಟ್ಟರಾಜಣ್ಣ ಅವರು. ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ, ಮೊನ್ನೆ JP ಭವನದಲ್ಲಿ ಮೀಟಿಂಗ್ ಕರೆದಂಥದ್ದು ಹಲವಾರು ಜನ. ಇವತ್ತು DC ತಮ್ಮಣ್ಣ ಅವರು ಹಿರಿಯರಿದ್ದಾರೆ, ಪುಟ್ಟರಾಜಣ್ಣ ಅವರು ಇದ್ದಾರೆ, ಸುರೇಶ್ ಗೌಡರು ಇದ್ದಾರೆ, ಹಲವಾರು ಜನ ಇದ್ದಾರೆ ಇವತ್ತು. ಯಾಕೆಂದರೆ ಮಂಡ್ಯ ಜಿಲ್ಲೆನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕತ್ವ ಭಾಳ ಇದೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ಹಾಗಾಗಿ ಇದು ಅಲ್ಟಿಮೇಟ್ಲಿ ಪಕ್ಷದ ವರಿಷ್ಠರು ಜೊತೆಯಲ್ಲಿ ಕೇಂದ್ರದ ನಾಯಕರು ಎಲ್ಲ ಕೂತ್ಕೊಂಡು 28 ಕ್ಷೇತ್ರ ಒಂದೇ ಸಲ ಬಿಡುಗಡೆ ಆಗ್ತದೆ, ಒಂದೇ ಸಲ ಪಟ್ಟಿ ಬಿಡುಗಡೆ ಆಗ್ತದೆ. ದಯಮಾಡಿ ತಾಳ್ಮೆಯಿಂದ ಇರೋಣ ಅಲ್ಲಿವರೆಗೂ. ಬೇರೆ ಅಭ್ಯರ್ಥಿಗಳ ಸ್ಪರ್ಧೆ ವಿಚಾರವಾಗಿ ಗಂಡಸ್ತನದ ವಿಚಾರವನ್ನ ಚರ್ಚೆ ಮಾಡ್ತಾರೆ ಮಂಡ್ಯ ಕಾಂಗ್ರೆಸ್ ಶಾಸಕರು. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ದಯಮಾಡಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೋ ಕಮೆಂಟ್ಸ್ ಆನ್ ದಟ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.